ನಮಸ್ತೆ ವೀಕ್ಷಕರೇ, ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಿತು. ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದ ನಂತರ ಮೊದಲ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದೆ. 12ನೇ ವಾರ್ಡ್ ಬ್ಯಾಂಕ್ ಸರ್ಕಲ್ನಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರ ಕುಟುಂಬ ಮತ್ತು ಅವರ ಅಭಿಮಾನಿಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು. 3ನೇ ವಾರ್ಡ್ ಒಬುದೇನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರವಾಗಿ ಮುಖಂಡರಾದ ಮುನಿಯಪ್ಪನವರು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ತೂಬಗೆರೆ ರಂಗಪ್ಪರವರುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು. 7ನೇ ವಾರ್ಡ್ ಎಳ್ಳುಪುರ ಗ್ರಾಮದ ಚುನಾವಣಾ ಸಂದರ್ಭದಲ್ಲಿ ಕುಂದಾಣ ಪಂಚಾಯಿತಿ ಸದಸ್ಯ ಕ್ಯಾತೆಗೌಡ ರವರು ಆಗಮಿಸಿದ್ದರು. ವರದಿ ರಾಜುಗೌಡ. ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಚುನಾವಣೆ ನಡೀತಾ ಇದ್ದೀವಿ. ನಮ್ಮ ಆತ್ಮೀಯ ಸ್ನೇಹಿತರು ಜೆಡಿಎಸ್ನ ಇಬ್ಬರು ಆಕಾಂಕ್ಷಿಗಳಿದ್ದರು, ದೇವರಾಜು ಮತ್ತು ಹನುಮಂತಪ್ಪ ಅಂತ. ಅವರನ್ನು ಮನವೊಲಿಸಿ ಅವರು ಸಹ ಹಿಂದೆ ಸರಿದು ಬಿಜೆಪಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡರು, ಸಕ್ರಿಯ ಕಾರ್ಯಕರ್ತರು ಎಲ್ಲ ಬೆಂಬಲದೊಂದಿಗೆ ಇವತ್ತು ಶಾಸಕರು ವೇಣುಗೋಪಾಲ್ ಅವರಿಗೆ ಟಿಕೆಟನ್ನು ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಗ್ರಾಮದಲ್ಲಿ ಬಹಳಷ್ಟು ಜನ ಇವತ್ತು ವೇಣುಗೋಪಾಲ್ ಅವರಿಗೆ ಬಿಜೆಪಿಗೆ ಬೆಂಬಲಿಸಿ ನಮ್ಮ ಅಭ್ಯರ್ಥಿನ ಕೆಲಸಕ್ಕೆ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಮತದಾರರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ, ಬಿಜೆಪಿಯನ್ನು ಬೆಂಬಲಿಸಿ ಹೂಗೊಟ್ಟಿಗೆ. ನಾವು ರಂಗಪ್ಪ ಅಂತ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾಧಿಕಾರ ಸದಸ್ಯರು. ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಈ ಓಬ್ದೇನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಮನು ಅಂತ ಹೇಳ್ಬಿಟ್ಟು ವಕೀಲರು, ಒಳ್ಳೆ ಹುಡುಗ, ಕಾಂಗ್ರೆಸ್ ಪಕ್ಷದಿಂದ ನಮ್ಮ ದೊಡ್ಡಬಳ್ಳಾಪುರ ಶಾಸಕರು, ನಮ್ಮ KH ಮುನಿಯಪ್ಪನವರು, ಮಂತ್ರಿಗಳು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವ್ರನ್ನ ಈ ಒಂದು ಓಬ್ದೇನಹಳ್ಳಿ ಗ್ರಾಮಕ್ಕೆ ಚುನಾವಣೆ ಗೆಲ್ಲಿಸಿದ್ದೀವಿ. ಮಾತ್ರ ಒಳ್ಳೆ ಹುಡುಗ. ಈಗ ಈ ಗ್ರಾಮದ ಜನಗಳು ನಾವು ಒಂದು ಸರಿ ಭೇಟಿ ಮಾಡಿದ್ವಿ. ಅವರು ಬದಲಾವಣೆಯನ್ನು ಬಯಸಿದ್ದಾರೆ, ಹೊಸಬರು ಬೇಕಾಗಿದ್ದಾರೆ. ಅದಕ್ಕೋಸ್ಕರ ಆ ಹುಡುಗನ ನಾವು ಖುದ್ದಾಗಿ ನಾವು ಗೆಲ್ಲಿಸ್ಕೊಳ್ತೀವಿ ಸರಿ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಮತ ಬಾಂಧವರು ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅಂಥೇಳಿ ನಮ್ಮ ಪೂರ್ವ 5ನೇ ವಾರ್ಡು ಪರಿಶಿಷ್ಟ ಜಾತಿ ಇದರಿಂದ ನಾನು ಸ್ಪರ್ಶಿಸಿದ್ದೀನಿ. ಏನು ಮತ ಇವತ್ತೇನು ಹಾಕ್ತವ್ರು ಮತಪ್ರತಿನಿಧಿಗಳು ಸುಗಮವಾಗಿ ಯಾವುದೇ ತಂಟೆ ತಗಲಿಲ್ಲದಿರೋ ನಡೀತಿದೆ. ಗೆಲ್ತೀನಿ ಅಂತ ವಿಶ್ವಾಸ ಐತೆ. ಯಾವುದೇ ರೀತಿ ಅಡೆತಡೆಗಳಿದ್ದರೆ ಗೆಲ್ತೀನಿ ಅಂತ ನಂಬಿಕೆ ಇದೆ. ನೋಡೋಣ ಯಾವ ಮತದಾರ ಏನು ಕೊಟ್ಟು ಸ್ವೀಕಾರ ಮಾಡಬೇಕು, ನಾವೇನು ತಿರಸ್ಕಾರ ಮಾಡೋಂಗಿಲ್ಲ. ಆಮೇಲೆ ಗೆದ್ರೆ ಹಲವಾರು ಜವಾಬ್ದಾರಿಗಳು ನಮ್ಮ ಮೇಲೆ ಇರ್ತೈತೆ. ಅವನ್ನೆಲ್ಲ ಮುಂದೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಏನು ಮೂಲಭೂತ